ತತ್ತಸ್ಯ ಕೈಂಕರ್ಯಮಲಂ ಭೃತಾನ್ನೋ ವಿಗ್ಲಾಪಯತ್ಯಂಗ ಯದುಗ್ರಸೇನಂ ತಿಷ್ಠನ್ ನಿಷಣ್ಣಂ ಪರಮೇಷ್ಠಿಧಿಷ್ಣ್ಯೆ ನ್ಯಬೋಧಯದ್ದೇವ ನಿಧಾರಯೇತಿ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 22ನೇ ಶ್ಲೋಕ ಇದು. ವಿದುರನಿಗೆ ಉದ್ಧವ ಕೃಷ್ಣನ ಮಹಿಮೆಯನ್ನು ಹೇಳ್ತಿದ್ದಾನೆ. ಕೃಷ್ಣ ತಾನು ಸರ್ವೇಶ್ವರನಾಗಿದ್ದರೂ ಕೂಡ ತನ್ನ ಅಜ್ಜನಾದ ಉಗ್ರಸೇನ ಸಾರ್ವಭೌಮ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾಗ ಅವನ ಮುಂದೆ ತಾನು ನಿಂತು ಯಾವುದಾದರೂ ರಾಜಕೀಯದ ಕೆಲಸವನ್ನ ವಿಜ್ಞಾಪನೆ ಮಾಡುವ ಪ್ರಸಂಗದಲ್ಲಿ, ಮಹಾರಾಜ, ನನ್ನ ಈ ಒಂದು ವಿನಂತಿಯನ್ನ, ವಿನ್ನಪವನ್ನು ಕೇಳು ಅಂತ ಹೀಗೆ ಹೇಳ್ತಾನೆ. ಅವನ ದಾಸ್ಯವನ್ನ ಮಾಡ್ತಿರುವವರು ನಾವು, ಅವನ ಕಿಂಕರರು ನಾವು. ಅಂಥ ನಮಗೆಲ್ರಿಗೂ ಒಡೆಯನಾದ ಕೃಷ್ಣ ಉಗ್ರಸೇನನ ಮುಂದೆ ನಿಂತು ಹೀಗೆ ಮಾತನಾಡುವುದನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಒಂದು ಗ್ಲಾನಿಯನ್ನು ಮಾಡ್ತದೆ. ಅವನ ಮಾಹಾತ್ಮ್ಯವನ್ನು ಅರಿಯಲಿಕ್ಕಾಗದೆ ನಮ್ಮ ಅಜ್ಞಾನವನ್ನು ನಾವು ಆತನ ಸನ್ನಿಧಾನದಲ್ಲಿ ಒಪ್ಪಿಕೊಳ್ಳುವುದೇ ಅಜ್ಞಾನಿ. ಇದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಶ್ಲೋಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದಂತೆ ಕಾಣಿಸ್ತದೆ. ತತ್ ತಸ್ಯ ಕೈಂಕರ್ಯಂ ಉಪಾಗತಾನ್ ನಃ. ತಸ್ಯ ಆ ಕೃಷ್ಣನ ಕೈಂಕರ್ಯಂ ಅಂದ್ರೆ ಸೇವಕತ್ವವನ್ನ ಉಪಾಗತಾನ್ ಹೊಂದಿರುವ ನಮಗೆ ಅವನ ಈ ನಡೆ ಒಂದು ಗ್ಲಾನಿಯನ್ನು ಮಾಡ್ತಿದೆ ಅಂತ ಕೆಲವು ಕಡೆ ಇದೆ. ತತ್ ತಸ್ಯ ಕೈಂಕರ್ಯಂ ಅಲಂ ಭೃತಾನ್ನಃ ಅಂತ ಇನ್ನೊಂದು ಕೆಲವು ಕಡೆ ಇದೆ. ಅವನ ಈ ಕೈಂಕರ್ಯ, ಉಗ್ರಸೇನನೆದುರಿಗೆ ಆತ ತೋರಿಸುವ ಕೈಂಕರ್ಯ, ಒಂದು ದಾಸ್ಯ, ಭೃತಾನ್ನಃ ಅವನ ಸೇವಕರೆನಿಸಿದ ನಮಗೆ ಗ್ಲಾನಿಯನ್ನು ತಂದೊಡ್ಡಿದೆ ಅಂತ ಇನ್ನೊಂದು ಪಾಠದ ಪ್ರಕಾರ ಅರ್ಥ ಆಗ್ತದೆ. ವಿಜಯಧ್ವಜರು ಹೇಳಿದ ಪ್ರಕಾರ ಮತ್ತು ಯಾದವಾರರು ಹೇಳುವ ಪ್ರಕಾರ ತಸ್ಯ ಆ ಕೃಷ್ಣನ ಕೈಂಕರ್ಯಂ ದಾಸ್ಯವನ್ನ, ಅವನು ಸ್ವಾಮಿ ನಾವು ಮಾಲೀಕರು, ಅವನು ಸ್ವಾಮಿ ನಾವು ದಾಸರು, ಮಾಲೀಕರಲ್ಲ. ಹೀಗೆ ದಾಸತ್ವವನ್ನು ಹೊಂದಿದಂತಹ ನಮಗೆ ಇದೊಂದು ಗ್ಲಾನಿ ಮಾಡ್ತಿದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ತತ್ತಸ್ಯ ಕೈಂಕರ್ಯ ಮಲಂಭೃತ ಅನ್ನೋ ಪಾಠದ ಪ್ರಕಾರ ಕೃಷ್ಣನೇ ದಾಸನಾಗಿ ಉಗ್ರಸೇನನನ್ನ ಸ್ವಾಮಿ ಎಂಬುದಾಗಿ ಭಾವಿಸಿ ಮಾಡುವ ಕೈಂಕರ್ಯ ಅಂತ ಅರ್ಥ ಆಗ್ತದೆ. ಇಲ್ಲಿ ಪಾಠ ಹೀಗೆ ವ್ಯತ್ಯಾಸ ಇದ್ರೂ ಕೂಡ ತಾತ್ಪರ್ಯದ ದೃಷ್ಟಿಯಿಂದ ಏನು ವ್ಯತ್ಯಾಸ ಆಗೋದಿಲ್ಲ. ಪರಮೇಷ್ಠಿಧಿಷ್ಣ್ಯ ಅಂದ್ರೆ ಸಾರ್ವಭೌಮ ಸಿಂಹಾಸನ, ಅದರ ಮೇಲೆ ಕೂತ ಉಗ್ರಸೇನನನ್ನ ಇವನು ವಿನಂತಿಸ್ತಾನೆ, ತಾನು ಕೆಳಗೆ ನಿಂತ್ಕೊಂಡು. ದೇವ ಅಸ್ಮದ್ ವಿಜ್ಞಾಪನಂ ನಿಧಾರಯ ಚಿತ್ತೇ ಕುರು. ನಾವೇನೋ ಹೇಳುವುದಿದೆ ನಿನ್ನ ಎದುರಿಗೆ, ಅದನ್ನ ಕೇಳು ರಾಜನೇ ಅಂತ ಕೇಳ್ಕೊತಾನೆ. ಇಲ್ಲಿ ವಿಗ್ಲಾಪಯತಿ ಅಂತಿದೆಯಲ್ಲ, ಅದು ಮಹಾತ್ಮ್ಯ ವಿಷಯ ಅಜ್ಞಾನ ಲಕ್ಷಣ ಗ್ಲಾನಿ ಉತ್ಪಾದಯತೆ. ನಮ್ಮನ್ನ ಅದು ಗ್ಲಾನಿಗೆ ಈಡು ಮಾಡಿದೆ ಅಂತ ಶ್ಲೋಕದಲ್ಲಿದೆ. ಗ್ಲಾನಿ ಅಂದ್ರೆ ಏನು? ಭಗವಂತನ ಮಹಾತ್ಮ್ಯವನ್ನು ಅರಿಯಲಿಕ್ಕಾಗದ ಒಂದು ಅಜ್ಞಾನ. ಆ ಅಜ್ಞಾನವಾದ ಅನ್ನುವುದೇ ಗ್ಲಾನಿ ಅಂತ ವಿಜಯಧ್ವಜರು ಅರ್ಥ ಬರೆದಿದ್ದಾರೆ. ಆ ಅರ್ಥ ಚೆನ್ನಾಗಿದೆ. ಯಾದವಾರ್ಯರು ಗ್ಲಾನಿ ಅಂದ್ರೆ ಚಿತ್ತ ಚಾಂಚಲ್ಯ ಪರಿಹಾರ ರೂಪಾಂ ಗ್ಲಾನಿಂ ಪ್ರಾಪಯತಿ ಅಂತ ಅರ್ಥ ಬರೆದಿದ್ದಾರೆ. ಕೃಷ್ಣ ಹೀಗೆಲ್ಲ ಉಗ್ರಸೇನನೆದುರಿಗೆ ತನ್ನ ದಾಸತ್ವವನ್ನು ತೋರಿಸಿಕೊಂಡಾಗ ಯಾಕೆ ಹೀಗೆ ಮಾಡ್ತಿದ್ದಾನೆ ಕೃಷ್ಣ? ಅಸುರಜನ ಮೋಹಕ್ಕಾಗಿ ಮಾಡ್ತಿದ್ದಾನೋ ಅಥವಾ ಉಗ್ರಸೇನಂತ ಭಕ್ತನ ಮೇಲಿನ ವಾತ್ಸಲ್ಯದಿಂದ ಹೀಗೆ ಮಾಡ್ತಿದ್ದಾನೋ ಅಂತ ನಾವು ಸಮಾಧಾನ ಮಾಡ್ಕೋಬೇಕಾಗ್ತದೆ. ಈ ಸಮಾಧಾನದಿಂದ ನಮಗೊಂದು ಗ್ಲಾನಿ ಬಂದಿದೆ. ಗ್ಲಾನಿ ಅಂದ್ರೆ
ಪರಿಹಾರ ಅಂತ ಅರ್ಥ ಹೇಳ್ತಾರೆ ಯಾದವಾರ್ಯರು. ಚಿತ್ತ ಚಾಂಚಲ್ಯಕ್ಕೊಂದು ಪರಿಹಾರ ಬಂದೊದಗಿದೆ. ಚಿತ್ತ ಚಂಚಲ ಆಗಿದೆ ಕೃಷ್ಣನ ಈ ಚರ್ಯೆಯನ್ನು ನೋಡಿ, ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಒಂದು ಸಮಾಧಾನ ಸಿಕ್ಕಿದೆ. ಯಾರೋ ಅಜ್ಞಾನಿ ಜನಗಳು, ರಾಕ್ಷಸರು ಮೊದಲಾದವರು ಮೋಹಕ್ಕಾಗಿ ಹೀಗೆ ಮಾಡಿರಬಹುದು, ಅಥವಾ ಭಕ್ತ ವಾತ್ಸಲ್ಯದಿಂದ ಹೀಗೆ ಮಾಡಿರಬಹುದು ಅನ್ನೋ ಸಮಾಧಾನ ನಾವು ಪಟ್ಕೊಳ್ಬೇಕಾಗ್ತದೆ. ಹೀಗೆ ಚಿತ್ತ ಚಾಂಚಲ್ಯಕ್ಕೆ ಪರಿಹಾರ ಏನಿದೆ ಈ ಸಮಾಧಾನದಿಂದ ಸಿಗ್ತದೆ. ಆ ಪರಿಹಾರವನ್ನೇ ಗ್ಲಾನಿ ಅಂತ ಅರ್ಥ ಹೇಳಿದ್ದಾರೆ ಯಾದವಾರ್ಯರು. ಅದನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಇದು ಅಸುರಜನ ಮೋಹನಕ್ಕಾಗಿಯೋ ಭಕ್ತವಾತ್ಸಲ್ಯ ಪ್ರದರ್ಶನಕ್ಕಾಗಿಯೋ ಮಾಡಿದ ನಟನೆ ಎಂದು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಬೇಕಾಗುವುದು ಅಂತ ಅನುವಾದ ಮಾಡಿದ್ದಾರೆ. ಆದರೆ ಯಾದವಾರ್ಯರು ಹೇಳಿದ ಆ ಅರ್ಥಕ್ಕಿಂತ ವಿಜಯಧ್ವಜರು ಹೇಳಿದ ಅರ್ಥ ಚೆನ್ನಾಗಿದೆ. ಗ್ಲಾನಿ ಅಂದ್ರೆ ಹರ್ಷಕ್ಷಯ ಅಂತ ಅರ್ಥ. ಸಂತೋಷವನ್ನು ಕಳೆದುಕೊಂಡು ದುಃಖಕ್ಕೀಡಾಗುವುದು ಅಂತ. ನಾವ್ಯಾಕೆ ಕೃಷ್ಣನ ದಾಸರಾದ ನಾವ್ಯಾಕೆ ದುಃಖಕ್ಕೀಡಾಗಿದ್ದೀವಿ ಅಂದ್ರೆ, ನಮ್ಮ ಸ್ವಾಮಿಯಾದ ಕೃಷ್ಣ ಉಗ್ರಸೇನನ ಎದುರಿಗೆ ಹೀಗೆ ದಾಸನಂತೆ ನಿಂತಿದ್ದಾನಲ್ಲ ಅನ್ನುವುದು ನಮ್ಮ ದುಃಖಕ್ಕೆ ಕಾರಣ. ಇದು ಅಲ್ಲಿರೋದು. ಆ ದುಃಖ ಅಂದ್ರೆ ಏನರ್ಥ? ಕೃಷ್ಣನ ಮಹಾತ್ಮ್ಯವನ್ನು ಅರಿಯಲಾಗದ ಅಜ್ಞಾನ ಅಂತ ವಿಜಯಧ್ವಜರ ಅರ್ಥ ಬರೆದಿದ್ದಾರೆ. ಅದು ಚೆನ್ನಾಗಿದೆ. ಆದರೆ ಚಿತ್ತಚಾಂಚಲ್ಯ ಪರಿಹಾರ ರೂಪವಾದದ್ದು ಗ್ಲಾನಿ. ಗ್ಲಾನಿ ಅಂದ್ರೆ ಚಿತ್ತಚಾಂಚಲ್ಯದ ಪರಿಹಾರ ಅಂತ ಯಾದವಾರ ಅರ್ಥ ಹೇಳಿದ್ದು ಸರಿಯಾಗೋದಿಲ್ಲ ಅಂತ ನನ್ನ ಭಾವನೆ. ಗ್ಲಾನಿ ಅನ್ನೋ ಶಬ್ದಕ್ಕೆ ದುಃಖ ಅಂತ ಅರ್ಥ ಇದೆ ಹೊರತು ಚಿತ್ತಚಾಂಚಲ್ಯದ ಪರಿಹಾರ ಅನ್ನುವ ಅರ್ಥ ಇಲ್ಲ ಗ್ಲಾನಿ ಶಬ್ದಕ್ಕೆ. ಇನ್ನೊಂದು ಪರಿಹಾರವನ್ನ ಯಾದವಾರ್ಯರ ವ್ಯಾಖ್ಯಾನಕ್ಕೆ ನಾವು ಕೊಡಬಹುದು. ಗ್ಲಾಪಯತಿ ಅಂದ್ರೆ ದುಃಖ ಪಡುತ್ತಾನೆ, ದುಃಖ ಪಡಿಸ್ತಾನೆ ಅಂತ ಅರ್ಥ. ವಿಗ್ಲಾಪಯತಿ ಅಂತಂದ್ರೆ ದುಃಖವನ್ನು ಹೋಗಲಾಡಿಸ್ತಾನೆ ಅಂತ ಅರ್ಥ. ವಿ ಎನ್ನುವ ಉಪಸರ್ಗ ನಿಷೇಧ ಅನ್ನೋ ಅರ್ಥವನ್ನು ಹೇಳ್ತದೆ. ಆದ್ರಿಂದ ಕೃಷ್ಣನ ಈ ನಡೆ, ಈ ಚರ್ಯೆ ನಮ್ಮ ದುಃಖವನ್ನ ಹೋಗಲಾಡಿಸಿದೆ. ವಿಗ್ಲಾಪಯತಿ ಅಂದ್ರೆ ದುಃಖ ಕೊಟ್ಟಿದೆ ಅಂತ ಅರ್ಥ ಅಲ್ಲ, ಹೋಗಲಾಡಿಸಿದೆ ಅಂತ ಅರ್ಥ. ಅದು ವಿ ಎನ್ನುವ ಉಪಸರ್ಗದಿಂದ ಬರ್ತದೆ. ಹಾಗರ್ಥ ಇಟ್ಕೊಳ್ಳಿಕ್ಕೆ ತೊಂದರೆ ಇಲ್ಲ, ಆ ಥರ ಕಾಣಿಸ್ತದೆ. ಆದರೆ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಚಿತ್ತ ಚಾಂಚಲ್ಯ ಪರಿಹಾರ ರೂಪಾಂ ವಿಗ್ಲಾನಿಂ ಪ್ರಾಪಯತಿ ಅಂತ ಹೇಳಬೇಕಾಗಿತ್ತು ಅವರು. ಬರೇ ಗ್ಲಾನಿ ಅಂದ್ರೆ ದುಃಖ ಅಂತಾನೆ ಅರ್ಥ. ದುಃಖ ಪರಿಹಾರ ಅಂತ ಹೀಗೆ ಅರ್ಥ ಹೇಳಬೇಕಾದ್ರೆ ಚಿತ್ತ ಚಾಂಚಲ್ಯ ಪರಿಹಾರ, ಮನಸ್ಸಿನ ಗೊಂದಲದ ಪರಿಹಾರ ಅಂತ ಅರ್ಥ ಹೇಳಬೇಕಾದ್ರೆ ಆ ಅರ್ಥ ಬರುವುದು ಬರೇ ಗ್ಲಾನಿ ಶಬ್ದದಿಂದಲ್ಲ, ವಿಗ್ಲಾನಿ ಎಂಬ ಶಬ್ದದಿಂದ. ಅದನ್ನ ವಿಗ್ಲಾನಿಂ ಅಂತ ಅವ್ರು ಹೇಳಿದ್ರೆ ಸ್ವಲ್ಪ ಸರಿಯಾಗಬಹುದಿತ್ತು. ಆದರೆ ಚಿತ್ತ ಚಾಂಚಲ್ಯ ಪರಿಹಾರ ರೂಪವಾದದ್ದು ಗ್ಲಾನಿ ಅಂತ ಹೇಳೋದು ಸರಿಯಲ್ಲ. ಗ್ಲಾನಿ ಮತ್ತು ಚಿತ್ತ ಚಾಂಚಲ್ಯ ಪರಿಹಾರ ಇವೆರಡು ಕೂಡ ವಿರುದ್ಧ ಶಬ್ದಗಳು. ಇದು ನನ್ನ ವಿಶ್ಲೇಷಣೆ ಇದಕ್ಕೆ ಸಂಬಂಧಪಟ್ಟಂತೆ. ವಿಗ್ಲಾಪಯತಿ ಅನ್ನೋ ಶಬ್ದಕ್ಕೆ ವಿಶೇಷಣ ವ್ಯಥಯತಿ, ನೋವು ಕೊಡ್ತಿದೆ ಅಂತ ಅರ್ಥವನ್ನೇ ಬರೆದಿದ್ದಾರೆ ರಾಧಾಕೃಷ್ಣರು ಕೂಡ. ಹಿಂದಿನ 16 ಮತ್ತು 17ನೇ ಶ್ಲೋಕಗಳಲ್ಲೂ ಕೂಡ ಉದ್ಧವ ವಿದುರನಿಗೆ ಹೇಳುವಾಗ ಕೃಷ್ಣನ ಈ ಚರ್ಯೆ ಮಾಂ ಖೇದಯತಿ, ನನಗಿದು ನೋವು ಕೊಟ್ಟಿದೆ, ಮತ್ತೆ ದುನೋತಿ ಚೇತಃ, ನನ್ನ ಮನಸ್ಸಿಗೆ ನೋವನಿಸಿದೆ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ನೋವು ಅಂತಲೇ ಅರ್ಥ ಇದೆ, ಅಲ್ಲೇನು ಅರ್ಥ ಬದಲಾವಣೆ ಏನಾಗಿಲ್ಲ. ಅದರಂತೆ ಈಗ ನಾವು ನೋಡ್ತಿರುವ ಶ್ಲೋಕಕ್ಕೂ ಕೂಡ ಮನಃ ವ್ಯಥಯತಿ ಅಜ್ಞಾನ ಲಕ್ಷಣಾಂ ಗ್ಲಾನಿಂ ಉತ್ಪಾದಯತಿ ಅಂತ ಅರ್ಥ ಬರೆಯೋದೇ ಹೆಚ್ಚು ಯೋಗ್ಯ. ಆದ್ದರಿಂದ ಯಾದವಾರ್ಯರು ಹೇಳಿದ್ರ ಬಗ್ಗೆ ಹೀಗೆ ನನಗೆ ಸ್ವಲ್ಪ ಸಮಾಧಾನ ಇಲ್ಲ. ಹೀಗೆ 22ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.